ಮಾಡು ತಾಯಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆಯ್ತವ, ಮುಂಜಾನೆಯಿಂದ ನೆಲ ಆರಿಸಿ ಪೂಜೆ ಮಾಡಿ ಎಲ್ಲ ಕೆಲಸ ಮಾಡಿದ್ದಾತು. ಗಂಗಾ ಏನು ಮಾಡತ್ತಡಿ ಕರೆಯೋನು. ಗಂಗಾ ಗಂಗಾ, ಹಾಂ ರೀ ಅತ್ತೆ. ಏನಿಲ್ಲ, ಏನು ಮಾಡ್ತಿದ್ದಿ? ಪುಟ್ಟಿ ಗುಂಡರವು ಬಟ್ಟೆ ಮಚ್ಚಿಡ್ತಿದ್ನಿ ರೀ ಅತ್ತೆ. ಶಾಲೆಗೆ ಹೋಗ್ಬೇಕಾದ್ರೆ ಎಲ್ಲ ಬಟ್ಟೆಗಳು ಒಂದು ಎಳೆಯಕ್ಕೆ ಹೋಗಿ ಎಲ್ಲ ಎಳ್ದೆಳ್ದು ಆ ಕಡೆ ಈ ಕಡೆ ಹರಡಿಟ್ಟಿದ್ದಾರೆ ರೀ. ಅದಕ್ಕೆ ಮತ್ತು ಇವತ್ತು ಒಂದು ಸ್ವಲ್ಪ ಮಡ್ಚಿಟ್ರೆ ನಾಡಿದ್ದು ಆಚೆ ನಾಡಿದ್ದು ಸ್ವಾತಂತ್ರ್ಯ ದಿನಾಚರಣೆ ಕೃಷ್ಣ ಜನ್ಮಾಷ್ಟಮಿ ಬಂತಲ್ರಿ, ಅವ್ರಿಗೆ ಮತ್ತು ಕೃಷ್ಣನ ಡ್ರೆಸ್ ರಾಧಾ ಡ್ರೆಸ್ ಹಾಕಿ ಕಳಿಸ್ರಿ ಅಂತಂದ್ರೆ ಅವಸರಕ್ಕೆ ಎಲ್ಲಿ ಹುಡ್ಕಕ್ಕೆ ಆಕೈತ್ರಿ. ಅದಕ್ಕೆ ಇವತ್ತು ಎಲ್ಲ ಬಟ್ಟೆಗಳು ಮಡಿಸಿ ತೆಗೆದಿಟ್ರೆ ಅವತ್ತು ಜಲ್ದಿ ರೆಡಿ ಮಾಡಿ ಕಳ್ಸಕ್ಕೆ ಆಕೈತ್ರಿ. ಹ್ಞೂ ಹೌದು ನೋಡುವ, ನೆನಪ ಇಲ್ಲ ನನಗೆ. ನಾನು ಇವತ್ತು 10ನೇ ತಾರೀಕು ಅನ್ಕೊಂಡೀನಿ ನೋಡಿ. ಎಷ್ಟು ಜಲ್ದಿ ಸ್ವಾತಂತ್ರ್ಯ ದಿನಾಚರಣೆ ಕೃಷ್ಣ ಜನ್ಮಾಷ್ಟಮಿ ಹಂಗೋ ಹಿಂಗೋ ನೋಡ್ತಿದ್ದಂಗೆ ಶ್ರಾವಣ ಮುಗ್ದ ಬಿಡ್ತೈತೆ ನೋಡಿ. ಆತ ತಗೋ ನಡಿ, ನಾನು ಬರ್ತೀನಿ ನಡಿ, ಮಡ್ಸಿಡೋಣ. ಬಟ್ಟೆ ಮಡ್ಸವು ಆದೂರೇ ಐತೆ. ಇನ್ನೇ ನಾವು ಒಂದು ಸ್ವಲ್ಪ ಕವರ್ ಒಳಗೆ ತೆಗೆದಿಟ್ಟು ಅವು ಬಿಳಿ ಬಟ್ಟೆ ನೋಡೋಣ್ರಿ, ಕಲೆ ಗಿಲೆ ಆಗಿದ್ರೆ ತೊಳೆದಾಕಿ ಐರನ್ ಮಾಡಿ ಇಡ್ತೀನಿ ರೀ. ಈ ವರ್ಷ ಬಿಳಿ ಬಟ್ಟೆ ಹಿಡಿದಾರೆ ನೀವ್ರಿಗೆ. ಹೋದ ವರ್ಷ ಅದು ಶಾಲೆ ಯೂನಿಫಾರ್ಮ್ ಹಾಕೊಂಡು ಬರಕ್ಕೆ ಹೇಳಿದ್ರು. ಇಲ್ರಿ ಅತ್ತೆ, ಶಾಲೆ ಯೂನಿಫಾರ್ಮ್ನು ಐತ್ರಿ. ಈ ವರ್ಷ ಇವ್ರಿಗೆ ಧ್ವಜಾರೋಹಣ ಮಾಡ್ಬೇಕಾದ್ರೆ ಬಿಳಿ ಯೂನಿಫಾರ್ಮ್ ಹಾಕೊಂಡು ಬರಕ್ಕೆ ಹೇಳಿದಾರಂತ್ರಿ. ಆಮೇಲೆ ಊರೊಳಗೆ ಮೆರವಣಿಗೆ ಬರ್ತಾರೆ ನೋಡ್ರಿ, ಗಾಂಧೀಜಿ ಫೋಟೋ ಇಟ್ಕೊಂಡು, ಆಗ ಶಾಲೆ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾರೇನೋ ರೀ. ಅದಕ್ಕೆ 2 ಯೂನಿಫಾರ್ಮ್ ತೊಳೆದಿಟ್ಟು ಐರನ್ ಮಾಡಿ ಇಡಮ್ಮ ಅಂತ ಹೇಳೋಗಿದ್ದಾರೆ ಇಬ್ರು ಮುಂಜಾನೆ. ಹಂಗೆ ಮಾಡ್ತಾರೇನು, ಇರ್ಬೋದೇನೋ ನೋಡಿ. ಚೆಂದಾಗಿ ಇಸ್ತ್ರಿ ಮಾಡಿಡು ಇಬ್ರು ಯೂನಿಫಾರ್ಮ್ ತೊಳೆದಿಟ್ಟು. ಮತ್ತು ಪುಟ್ಟಿಯವ್ರು ರಿಬ್ಬನ್ ಇದ್ರೆ ನೋಡು, ಇಲ್ಲ ಅಂತಂದ್ರೆ ಹೊಸ ಇಲ್ಲ ಅಂಗಡ್ಯಾಗ ತರಿಸಿದ್ರೆ ಆಕೈತೆ. ಕೈಯಾಗ ಹಿಡ್ಕೊಂಡು ಹೋಗಕ್ಕೆ ಬಾವುಟ ಐತಾ ಇಲ್ಲ ಅವ್ರಿಬ್ರಿಗೆ? ಬಾವುಟ ಹೌದಲ್ರಿ, ನಂಗೆ ನೆನಪ ಇಲ್ಲ. ಅವ್ರು ಪಟ್ನಕ್ಕೆ ಹೋಗಿದ್ದಾರೆ, ತರಿಸೋದ ಮರ್ತೀನಿ ನೋಡ್ರಿ. ಇಲ್ಲ ಅಂತಂದ್ರೆ ಇರ್ಲಿ ತಗೊಳ್ರಿ ಅತ್ತೆ, ನಾಳೆ ಮತ್ತೆ ಹೋಗ್ತಾರಂತ್ರಿ ಅವರು, ಅವಾಗ ತರಿಸಿದ್ರೆ ಆಕೈತೆ. ನಾಳೆ ಮತ್ತೆ ಯಾಕೆ ಹೋಗ್ತಾರಂತ ಪಟ್ನಕ್ಕೆ? ಗೊತ್ತಿಲ್ರಿ ಅತ್ತೆ, ಏನೋ ಮೀಟಿಂಗ್ ಐತಂತ ಅನ್ನತ್ತಿದ್ರಿ ರೀ. ಅದಕ್ಕೆ ನಾಳೆನ ತರ್ಸೋಣ ಬಿಡ್ರಿ ಹಂಗಾದ್ರೆ. ಹೌದೇನು? ನಾಳೆ ಬೇಡವ, ಇವತ್ತು ತರಿಸಿ ಹೇಳ್ತೀನಿ. ಬಟ್ಟೆ ಮಡ್ಸೋ ಆದ್ರೆ ನಿನ್ನವು ಆಮೇಲೆ ಒಂದು ಫೋನ್ ಮಾಡಿ ಪುಟ್ಟಿಗೆ ಕೇಸರಿ ಬಿಳಿ ಹಸಿರು ಬಳೆ 2 ಬಾವುಟ ಮತ್ತು ಹೊಸ ರಿಬ್ಬನ್ ಮತ್ತು ಕೈಯಾಗ ಹಾಕೋತಾರೆ ನೋಡಿ ಬ್ಯಾಂಡ್, ಅದು ಕೇಸರಿ ಬಿಳಿ ಹೆಸರಿಂದ. ಅದೊಂದು ಇವತ್ತು ತರಿಸಿ. ಮತ್ತು ಇವರಿಬ್ರು ಶಾಲೆಯಿಂದ ಬಂದ ತಕ್ಷಣಕ್ಕೆ ಕೇಳ್ತಾರೆ ನೋಡು, ಇವತ್ತು ಇಲ್ಲ ನಾಳೆ ಹೇಳಿ ಕಳಿಸ್ತಾರೆ ಅವರಿಗೆ. ಮತ್ತು ಚಾಲು ಮಾಡ್ಕೊಂಡ್ಬಿಡ್ತಾರೆ, ಯಾವಾಗ ತರಿಸ್ತೀರಿ ಯಾವಾಗ ತರಿಸಿರ್ತೀರಿ ಅಂತ. ಇಲ್ಲ ಅಂಗಡ್ಯಾಗ ಸಿಗ್ತಾವ ಏನೋ ಗೊತ್ತಿಲ್ಲ, ಇರಲಿ ಈಗ ಹೋಗಿದ ನಂಗೆ ತರ್ಸವ. ಆಯ್ತು ಬಿಡ್ರಿ ಅತ್ತೆ, ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ರೀ ಅವ್ರಿಗೆ. ನಿಮ್ಮ ಚಾ ಮಾಡ್ಕೊಂಡು ಬರಲಿ ರೀ. ಚಾ ಮಾಡ್ತೀವಿ ಈಗ, ಟೈಮ್ ಎಷ್ಟಾಗೈತೆ ಏನವ? ಮಾಡೋ ಹಂಗಾದ್ರೆ ಈಗ ಚಾ ಅಂದು ಸ್ನಾನ ಮಾಡಿ ಬಂದೀನಿ, ಚಾ ಕುಡಿಯಂಗೆ ಆಗ್ಬಿಡ್ತು ನನಗೆ. ಆತಾತೆ ಬಟ್ಟೆ ಮಡ್ಚವಾದ್ರೆ ಚಾ ಆಗೈತೆ. ಅವು ಹಬ್ಬದೊಳಗೆ ಮಾಡಿರೋ ಚೂಡ ಚುರುಮುರಿ ಲಾಡು ರವೆ ಉಂಡೆ ಅವೆಲ್ಲ ತೊಗೊಂಡು ಬಾ ಹೋಗವ. ಹಬ್ಬದ ಕೆಲ್ಸದೊಳಗೆ ಹಿಂಗೆ ಕುಂತು ಬಾಯಾಗ ಒಂದು ಉಂಡೆ ಹಾಕಿಲ್ಲ ನೋಡವ, ಕುಂತು ಸಮಾಧಾನದಿಂದ ತಿನ್ನೋಣ, ತೊಗೊಂಡು ಬಾ ಹಂಗೆ. ಆಯ್ತು ರೀ ಅತ್ತೆ, ಅವಿಷ್ಟು ಬಟ್ಟೆ ಮಡಿಸಿಟ್ಟು ಪ್ಲೇಟಿಗೆ ಹಾಕೊಂಡು ಚೂಡ ಅದು ತೊಗೊಂಡು ಬರ್ತೀನಿ ರೀ ಹಂಗಾದ್ರೆ. ತಗೋ. ಇದು ಗಂಗಾ, ಮೊನ್ನೆ ನಿಮ್ಮ ಚಿಕ್ಕಮ್ಮ ಸೀರೆ ಅಂತ ಅದು ಕೊಟ್ಟಿದ್ದಾಳೆ ಅಂದೆ, ನೀನು ಸೀರೆ ಕೊಟ್ಟಿದ್ದಾಳಂತೆ ಈ ಹಬ್ಬದ ಅವಸರದೊಳಗೆ. ಏನು ನೋಡ ಇಲ್ಲ, ಈಗ ಇರಲಿ ತಗೋ, ಚಾ ಇಡೋಗು ಮೊದಲು, ಆಮೇಲೆ ಚಾಗೆ ಕೊಡೋದು ನೋಡಿದ್ರೆ ಆತ. ಏನು ಚಂದ ಐತಾ ಇಲ್ಲ ಸೀರೆ? ಸೂಪರ್ ಆಗೈತ್ರಿ ಅತ್ತೆ, ನನಗಂತೂ ಭಾಳ ಇಷ್ಟ ಆಯ್ತ್ರಿ. ಅದು ಕಲರ್ ಸ್ಕಿನ್ ಕಲರ್ ಐತ್ರಿ ಸೀರೆ. ಬಾರ್ಡರ್ ಬ್ಲ್ಯಾಕ್ ಕಲರ್ ಬಂದೈತ್ರಿ, ಮಧ್ಯ ಪಿಂಕ್ ಕಲರ್, ಇನ್ನು ಉಳಿದಿರೋದು ಎಲ್ಲ ಸ್ಕಿನ್ ಕಲರ್ ಬಂದೈತ್ರಿ. ಸ್ಮೂತಾಗಿ ಸಿಲ್ಕಲ್ಲಿ ಭಾಳ ಚೆನ್ನಾಗೈತ್ರಿ ಸೀರೆ. ಏನೇನೋ ಎಲ್ಲ ಇಂಗ್ಲೀಷ್ ಒಳಗೆ ಹೇಳತ್ತಿ, ಏನು ಅರ್ಥ ಆಗಿಲ್ಲ ನನಗೆ. ಇರ್ಲಿ ತಗೋ, ಆಮೇಲೆ ನೋಡಿದ್ರೆ ಆತೆ, ಚಾಗಿಡು. ಮರ್ತ ಬಿಟ್ಟಿರಿ ನಾನು ಹೇಳೋದು. ಬ್ಲ್ಯಾಕ್ ಕಲರ್ ಬಾರ್ಡರ್ ಅಂತಂದ್ರೆ ಕಪ್ಪದ ಬಾರ್ಡರ್ ಬಂದೈತ್ರಿ, ಅದ್ರ ಮಧ್ಯೆ ಪಿಂಕ್ ಕಲರ್ ಅಂತಂದ್ರೆ ಗುಲಾಬಿ ಬಣ್ಣದ ಕಲರ್ ಬಂದೈತ್ರಿ. ನೀರಿಗೆ ಸಿಗಿಸ್ತೀವಿ ನೋಡ್ರಿ, ಅಲ್ಲೆಲ್ಲ ಸ್ಕಿನ್ ಕಲರ್ ಅಂತಂದ್ರೆ ಮೈ ಬಣ್ಣ ಗೋಧಿ ಬಣ್ಣ ಬಂದೈತ್ರಿ ಅತ್ತೆ. ಚಲೋ ಐತ್ರಿ ಸೀರೆ, ಆಮೇಲೆ ತೊಗೊಂಡು ಬರ್ತೀನಿ ರೀ ನೋಡು ಅಂತ್ರಿ. ಆತಾರಿ, ನಾನು ಹೋಗ್ಲಿ ರೀ? ಹೌದೇನು? ಆತವ, ಆಮೇಲೆ ನೋಡಿದ್ರೆ ಆತೆ, ಹೋಗಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನಿ. ನಾವು ಆರಾಮಿದೆ ನೋಡ್ರಿ ಫ್ರೆಂಡ್ಸ್. ಈಗ ಗಂಗಾಗೆ ಚಾ ಮಾಡ್ಕೊಂಡು ಬರಕ್ಕೆ ಹೇಳಿದ್ದೀನಿ ರೀ. ಬರ್ರಿ, ನಿಮ್ಮ ಜೋಡಿ ಒಂದು ಸ್ವಲ್ಪ ಮಾತಾಡ್ಬೇಕ್ರಿ. ಎಷ್ಟೊತ್ತಂತ ನಿಂತ್ಕೊಂಡು ಮಾತಾಡೋದ್ರಿ ಅಪ್ಪ, ಒಂದು ಸ್ವಲ್ಪ ಕುಂತು ಮಾತಾಡ್ತೀನಿ ರೀ. ಹರೇ ರಾಮ್ ಕೃಷ್ಣ. ಬರ್ರಿ ಮಾತಾಡೋಣ. ಏನು ಮಾಡತ್ತೀರಿ ಎಲ್ಲರೂ? ಎಲ್ಲರದ್ದು ಚಾ ಆತೇನ್ರಿ? ನಮ್ದು ಇನ್ನೂ ಚಾ ಆಗಿಲ್ಲ. ಈಗ ಗಂಗಾ ಮಾಡ್ಕೊಂಡು ಬರಕ್ಕೆ ಹೋಗಿದ್ದಾಳ್ರಿ. ಬಂದ್ರೆ ಚಾ ಕುಡ್ದೆ ಚೂಡ ತಿಂತೀವಿ ನೋಡ್ರಿ. ಬರ್ರಿ ಎಲ್ಲರೂ ಚಾ ಕುಡಿಯೋಣಂತೆ. ಇನ್ನೂ ಮಾಡ್ಕೊಂಡು ಬಂದಿಲ್ಲ, ಮಾಡ್ಕೊಂಡು ಬಂದಾದ್ಮೇಲೆ ಬರ್ರಿ. ನಿನ್ನೆ ಕಟ್ಟಿನ ಹಾಕೋಕ್ಕಾಗಿಲ್ರಿ ನನಗೆ, ಯಾಕಂತಂದ್ರೆ ಸ್ವಲ್ಪ ತಲೆನೋವು ಬಲಗಾಲು ನೋವು, ಅದ್ರ ಜೊತೆ ಒಂದು ಸ್ವಲ್ಪ ಬೇಜಾರು ಆಗಿತ್ತು ರೀ ನನಗೆ. ಯಾಕೆ ಬೇಜಾರು ಈಗ ಗಿರಿಜಕ್ಕ ಅಂತಂದ್ರೆ, ಏನು ಹೇಳಿದ್ರೆ ಅಪ್ಪ, ಎಷ್ಟು ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ರು. ನನಗೆ 5,000 ವ್ಯೂಸು 4,000 ವ್ಯೂಸ್ ಬಂದರು. ಅದರಲ್ಲಿ ಬರೀ 300-400 ಲೈಕ್ಸ್ ಬರ್ತಾವ್ರಿ ಅಂತಂದ್ರೆ ನನ್ನ ವೀಡಿಯೋಸ್ಗಳು ಇಷ್ಟಪಡತ್ತಿಲ್ಲೇನೋ ಜನರು ಅಂತ ನನಗೆ ಎಲ್ಲೋ ಒಂದು ಕಡೆ
ಮನಸ್ಸಿನ ಮೂಲೆಯಲ್ಲಿ ಆ ಥರ ಅನ್ನಿಸ್ತಾ ಐತ್ರಿ. ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಾ ಇಲ್ಲೇನೋ ಅಂತ. ಅದಕ್ಕೆ ನನಗೆ ಕತೆ ಮಾಡೋಕೆ ಒಂದು ಸ್ವಲ್ಪ ಬೇಜಾರಾಗತ್ತೈತ್ರಿ. ನನ್ನ ಮೊದಲಿನ ವೀಡಿಯೋಸ್ಗಳನ್ನ ಹೋಗಿ ನೋಡಿ. ನಾನು ಯಾವುದೇ ಕತೆ ಈ ಥರ ಗಂಗಾ ಅಪ್ಪನ ತೋರಿಸಿದಿಲ್ರಿ, ಗಂಗಾ ಗಂಡನ ತೋರಿಸಿದಿಲ್ರಿ. ಅವಾಗ ಎಷ್ಟು ಕತೆ ಚೆನ್ನಾಗಿ ಓಡ್ತಿತ್ರಿ ನನಗೆ. ಗಂಗಾ ಗಂಡನ ಕರೆಸ್ರಿ ಅಂತಂದರೆ ಗಂಗಾ ಗಂಡನ ಕರೆಸಿದ್ವಿ. ಗಂಗಾಗೆ ಯಾರೂ ಇಲ್ಲ ಅಂತ ಕೇಳತ್ತಿದ್ರಿ. ತವ್ರ ಮನೆಯವ್ರಿಗೂ ಪರಿಚಯ ಮಾಡಿಸಿದ್ನಿ ರೀ ನಾನು. ಕತೆ ನಾನು ಎಷ್ಟು ಇದಕ್ಕೆ ಎಡಿಟ್ ಮಾಡ್ಕೊತ ಬಂದೇನೆ ನೋಡ್ರಿ. ಹಂಗೆ ನನ್ನ ಚಾನಲ್ಲು ಭಾಳ ಡೌನ್ ಹಾಕ್ಕೊತ ಬಂದ್ರಿ. ಅಂದ್ರೆ ಈಗ ಮನೆ ಚೇಂಜ್ ಮಾಡಿ ಅಂತಲೂ ಹೇಳ್ತಿದ್ದೀರಿ. ಮನೆ ಇರಲಿ ಅಂತ ನನ್ನ ಇದು ರೀ. ಆಮೇಲೆ ಬೇಕಿದ್ರೆ ನೋಡೋಣ, ಮುಂದೆ ಯಾವಾಗಾದರೂ ಚೇಂಜ್ ಮಾಡ್ತೀನಿ ರೀ. ನಾನು ಒಂದು ನಿರ್ಧಾರ ಮಾಡ್ಬೇಕಂತಿದ್ದೀನಿ ರೀ. ಅದನ್ನು ಸರಿನೋ ತಪ್ಪೋ ಗೊತ್ತಿಲ್ಲ, ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಏನಂತಂದ್ರೆ ಈಗ ಗಂಗಾ ಗಂಡ ಬಂದು ಭಾಳ ದಿನ ಆತಲ್ರಿ, ನಿಮಗೂ ಬೋರಿಂಗ್ ಆಗ್ತಾ ಇರ್ತೈತ್ರಿ. ಅದಕ್ಕೆ ಗಂಗಾ ಗಂಡನ್ನ ಆರ್ಮಿಗೆ ವಾಪಸ್ ಕಳಿಸ್ತೀನಿ ರೀ. ನಾನು ಕಳ್ಸಾದ ತಕ್ಷಣಕ್ಕೆ ಮೊದಲು ನಾನು ವೀಡಿಯೋಸ್ ಮಾಡ್ತಿದ್ದೆ ಅಲ್ರಿ. ಈಗ ಸಿದ್ದೇಗೌಡರು ಏನಾದರೂ ತಂದು ಕೊಡೋದು, ಅತ್ತೆ ಸೊಸೆ ಅಡುಗೆ ಮಾಡೋದು, ಆ ಥರ ಏನಾದರೂ ಮಾಡಿ ಹಾಕೋಣ ಅಂತ ನಾನು ನಿರ್ಧಾರ ಮಾಡಿದ್ದೀನಿ ರೀ. ಇದು ಕತೆ ಎಲ್ಲ ನನಗೆ ಸೂಟ್ ಆಗಲ್ರಿ. ಯಾಕಂತಂದ್ರೆ ಕತೆ ಮಾಡ್ಬೇಕಂತಂದ್ರೆ ಒಬ್ಬರು ಕೆಟ್ಟವ್ರು ಇರಬೇಕು, ಒಬ್ಬರು ಒಳ್ಳೆಯವರು ಇರಬೇಕು. ಹಂಗಂತಂದ್ರೆ ಕತೆ ಓಡ್ತೈತ್ರಿ. ಇದ್ರಲ್ಲಿ ಏನಾಗ್ಬಿಟ್ಟೈತೆ, ಎಲ್ಲರೂ ಒಳ್ಳೆಯವ್ರು ಅಲ್ರಿ. ಒಳ್ಳೆಯವ್ರ ಥರನ ತೋರಿಸಿದ್ದೀನಿ ನಾನು. ರೆಸಿಪೀಸ್ ವೀಡಿಯೋಸ್ಗಳನ್ನ ಇನ್ನು ಮುಂದೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು. ಎಷ್ಟೇ ಕಷ್ಟ ಆಗಲಿ, ಕಷ್ಟ ಆಗುತ್ತೆ ಅದು ರೆಸಿಪಿ ವೀಡಿಯೋಸ್ಗಳನ್ನ. ಕತೆಗಿಂತ ರೆಸಿಪಿ ವೀಡಿಯೋಸ್ಗಳು ಮಾಡೋದು ಭಾಳ ಕಷ್ಟ. ಯಾಕಂತಂದ್ರೆ ಒಂದೊಂದು ನಾವು ಫೋಟೋನ ನಾವು PNG ಮಾಡಿಕೊಂಡು ಅದನ್ನು ಗೊಂಬೆ ಅಡುಗೆ ಮಾಡೋ ಥರ ಮಾಡಿ ನಾವು ಅದಕ್ಕೆ ಮತ್ತೆ ಸೌಂಡ್ ಆ್ಯಡ್ ಮಾಡ್ಬೇಕಂತಂದ್ರೆ ನಮಗೂ ಕಷ್ಟ ಇರ್ತೈತೆ. ಇರಲಿ, ಕಷ್ಟ ಆದರೆ ಆಗಲಿ, ನಾನು ಮಾಡ್ತೀನಿ ರೀ. ಯಾಕಂತಂದ್ರೆ ಮೊದಲಿಂದನೂ ನಾನು ಅದನ್ನು ಮಾಡ್ತಿದ್ದೆ, ಅದನ್ನು ಮಾಡ್ತೀನಿ ರೀ. ನನ್ನ ಚಾನಲಲ್ಲಿ ಆ ವೀಡಿಯೋಸ್ಗಳನ್ನ ನೋಡೋದಕ್ಕೆ ಭಾಳ ಜನ ಇಷ್ಟಪಡ್ತಾರಂತ ನನಗೆ ಈಗ ಅನ್ನಿಸ್ತಾ ಐತ್ರಿ. ಆತಲ್ರಿ, ಈಗ ಎಲ್ಲರನ್ನೂ ನೋಡಿದ್ರಿ. ಈಗ ಗಂಗಾ ಗಂಡನ ವಾಪಸ್ಸು ಕಳಿಸ್ತೀನಿ ರೀ. ಅವ್ರ ಫೋಟೋದಲ್ಲಿ ಅಷ್ಟೇ ಇರ್ತಾರೆ. ನೋಡೋಣ, ಆಮೇಲೆ ಯಾವಾಗಾದರೂ ರಜೆಗೋ ಯಾವಾಗಾದರೂ ಒಂದು ಸಲ ಬಂದು ಹೋಗ್ತಾರ. ಆ ಥರ ಏನಾದರೂ ಮಾಡಂತಂದ್ರೆ ಮಾಡ್ತೀನಿ ರೀ. ಆಯ್ತು ಬರ್ರಿ ಫ್ರೆಂಡ್ಸ್, ವಿಡಿಯೋನ ಮುಂದುವರ್ಸೋಣ. ಮತ್ತು ಭಾಳ ಮಾತುಗಳಾಗ್ಬಿಡ್ತಾವೆ ಇವತ್ತಿನ ವಿಡಿಯೋದಲ್ಲಿ. ಒಂದು ಸ್ವಲ್ಪ ಭಾಳ ಮಾತಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ರಿ. ಯಾಕಂತಂದ್ರೆ ಹೀಗೆ ಮಾಡ್ತೀವಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳ್ಕೊಬೇಕಾಕೈತ್ರಿ. ಹಾಗಾಗಿ ಒಂದು ಸ್ವಲ್ಪ ಮಾತಾಡಿದ್ದೀನಿ ರೀ. ಬರ್ರಿ ಈ ವಿಡಿಯೋನ ಮುಂದುವರ್ಸೋಣ. ನಾನು ಮತ್ತು ಈ ಒಂದು ಸ್ವಲ್ಪ ವಿಡಿಯೋ ಮುಗಿಸಿ ಒಂದು ಸ್ವಲ್ಪ ಪಟ್ನಕ್ಕೆ ಹೋಗಿ ಬರ್ಬೇಕ್ರಿ. ಯಾಕಂತಂದ್ರೆ ನನ್ನ ಮಗಳಿಗೆ ರಾಧಾ ಮಾಡಿ ಕಳಿಸ ಅಂತ ಅಂದಿದ್ದಾರೆ. ಅವಳಿಗೆ ರಾಧಾ ಡ್ರೆಸ್ಸು ಮತ್ತು ಅದು ಫ್ಲವರಿಂದೆಲ್ಲ ಹಾಕ್ತಾರಲ್ರಿ, ಅದು ಎಲ್ಲ ತೊಗೊಂಡು ಬರೋಕ್ಕೆ ಹೋಗ್ಬೇಕ್ರಿ. ನಮ್ಮವು ವಿಡಿಯೋ ಹಿಂದೆ ಸಾಕಷ್ಟು ಕೆಲಸಗಳು ಇರ್ತಾವೆ ರೀ. ಅದನ್ನು ನೋಡಬೇಕು, ಇದನ್ನು ನೋಡ್ಬೇಕಂತಂದ್ರೆ ನಮಗೂ ಒಂದು ಸ್ವಲ್ಪ ಟೆನ್ಷನ್ ಆಗ್ತಾ ಇರ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಮಧ್ಯೆ ಬೇಜಾರಾದ್ರೆ ಒಂದೊಂದು ದಿನ ವಿಡಿಯೋ ಮಾಡೋದು ಬಿಟ್ಟು ಇದು ಮಾಡ್ತೀನಿ ರೀ. ದಯವಿಟ್ಟು ಕ್ಷಮಿಸ್ರಿ. ಬರ್ರಿ ತಗೊಳ್ರಿ ಅತ್ತೆ. ಕೊಡವ, ನಿಮಗೂ ಹಾಕೊಂಡು ಹೋಗು. ಈಗ ಹಾಕೊಂಡು ಬರ್ತೀನಿ ರೀ ಅತ್ತೆ. ಒಂದು ಕೈಯಾಗ ಚಂಬು, ಒಂದು ಕೈಯಾಗ ತಟ್ಟೆ ಇತ್ತಲ್ರಿ, ಎರಡೆರಡು ತೊಗೊಂಡು ಬಂದ್ರೆ ಮತ್ತೆ ಎಲ್ಲಾದ್ರೂ ಬಿದಿಗಿತ್ತಿತ್ತಂತ ತೊಗೊಂಡು ಬಂದಿಲ್ಲ. ಈಗ ತೊಗೊಂಡು ಬರ್ತೀನಿ ರೀ. ಚಾಗಿಟ್ಟು ಬಂದಿನಿ, ಕುದಿಯಾತೈತ್ರಿ ಚಾ. ಕೆಳಗಿಟ್ಟು ಹೋಗಿ ಹಾಕೊಂಡು ಹೋಗುವ. ಹಂಗೆ ಚಾನ ಸೋಸ್ಕೊಂಡು ಬರ್ತೀನಿ ನೋಡ್ದಂಗೆ. ಮತ್ತೆಲ್ಲ ಹಗಲೆಲ್ಲ ಓಡಾಡ್ತಿ, ಅದನ್ನು ಮಾಡೋದಕ್ಕೆ ಒಂದೇ ಸಲ ಚಾ ಸೋಸ್ಕೊಂಡು ಬಂದ್ಬಿಡು. ಚಕ್ಲಿ ಚೂಡಾ ಜೋಡಿ ಚಾ ಕುಡಿಯೋನಂತ ಭಾಳ ರುಚಿ ಇರ್ತೈತೆ. ನಾನಂತೂ ಚಾ ಒಳಗೆ ಚಕ್ಲಿ ಅದ್ದು ತಿನ್ನೋದಂದ್ರೆ ಭಾಳ ಇಷ್ಟ ನನಗೆ. ಹೌದ್ರಿ ಅತ್ತೆ, ಭಾಳ ರುಚಿ ಇರ್ತೈತ್ರಿ. ನನಗೂ ಚಾ ಜೋಡಿ ಚಿರುಮುರಿ ಚೂಡಾ ಚಕ್ಲಿ ತಿನ್ನೋದಂದ್ರೆ ಭಾಳ ಇಷ್ಟ ರೀ. ಆತ್ರಿ ಹಂಗೆ ಮಾಡ್ತೀನಿ ರೀ. ಸೀರೆನೂ ತೊಗೊಂಡು ಬರಲಿ ರೀ, ಹಂಗೆ ಏನು ಆಮೇಲೆ ತೊಗೊಂಡು ಬರಲಿ ರೀ. ಈಗ ಸೀರೆ ಅದು ಏನು ಬೇಡ, ಮೊದಲು ಚಾ ಕುಡಿಯೋನು ಹೋಗಿ ನೀನು ಸಮಾಧಾನದಿಂದ ಕುಂತು ಒಂದು ಸ್ವಲ್ಪ ಚೂಡಾ ತಿಂದು ಚಾ ಕುಡಿದು ಆಮೇಲೆ ಬೇಕಿದ್ರೆ ನೋಡಿದ್ರೆ ಆಕೈತಿ. ಆಯ್ತು ರೀ ಅತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮ್ರಿ ಅಂತ ಅನ್ಕೊಳತ್ತೀನಿ. ನಾವು ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ. ಹಂಗೆ ಚಾ ಕುಡ್ದು ಚೂಡಾ ಚಕ್ಲಿ ಬೇಸನ್ ಲಾಡು ಚುರುಮುರಿ ಉಂಡೆ ರವೆ ಉಂಡೆ ತಿಂದು ಹೋಗುವಂತ್ರಿ. ಬರ್ರಿ ಆಯ್ತು ರೀ. ಚಾಗಿಟ್ಟು ಬಂದಿದ್ದೀನಿ ರೀ, ಮತ್ತು ಉಕ್ಕಿಕ್ಕಿತ್ರಿ. ಹೋಗಾತೀನಿ ರೀ ನಾನು. ಬಾಯ್ ಅತ್ತೆ. ಹೆಂಗೈತ್ರಿ ಸೀರೆ? ಚಲೋ ಆಯ್ತವ ಸೀರೆ. ನಾನು 3 ಕಲರಿಂದ ಅಂತಂದ್ರೆ ಎಂಥದ್ದು ಇರ್ತೈತೇನೋ ಅಂತ ಮಾಡಿದ್ನಿ. ಚಲೋ ಆಯ್ತವ. ಉಟ್ಕೊಂಡಂಗೆ ಅನ್ಸಲ್ಲ, ಅಷ್ಟು ಮೆತ್ತಗೆ ಕೊಟ್ಟಿದ್ದಾಳೆ. ಹೆಂಗೂ ಚೆನ್ನಾಗಿ ಕೊಟ್ಟಿದ್ದಾಳೆ ಬಿಡವ. ನಾನು ಮತ್ತು ಸುಮಾರಿರೋ ಸೀರೆ ಕೊಟ್ಟಿದ್ನಿ ಮನೆಯಾಗಿರೋದು. ಯಾಕೆ ಚಂದ ಕೊಟ್ಟು ಕಳಿಸಿದಾಳೆ ಬಿಡು. ನಾಗರ ಪಂಚಮಿ ಹಬ್ಬಕ್ಕೆ ಬಟ್ಟೆ ತರಕ್ಕೆ ಹೋಗಿದ್ರಂತ್ರಿ ಅಪ್ಪ ಮತ್ತು ಆರ್ತಿ. ನಮ್ಮ ಆರ್ತಿ ಆರಿಸಿದಾಳಂತ ನೋಡ್ರಿ ಈ ಸೀರೆ. ನೋಡವ, ಸಣ್ಣ ಹುಡುಗಿ ಆದರೂ ಎಂಥ ಚಂದ ಸೀರೆ ಆರಿಸಿದಾಳೆ. ನಾವು ಹೋದ್ರೆ ಯಾವುದೋ ಒಂದು ಸಿಕ್ಕಿದ ಕೈಗೆ ಹಂಗೆ ತೊಗೊಂಡು ಬಂದ್ಬಿಡ್ತೀವಿ. ಇವು ಸೀರೆಗಳೇನು ಇವಾಗ ಬಂದಿದ್ದಾವೇನೆ? ಇಂಥ ಸೀರೆಗಳು ನೋಡಿಲ್ಲ ನಾನು. ಹೌದ್ರಿ ಅತ್ತೆ, ಇವಾಗ ಬರ್ತಾ ಇದ್ದಾವ್ರಿ ಇವು ಸೀರೆ.
ಹ್ಞೂ ಹೌದು ಹೇಳಿ ಈಗೀಗ ಬರತ್ತಾವೆ ನೀವು ಸೀರೆ ನೋಡಿದ್ದಿಲ್ಲ ನಾನು. ಆತಾತ ಜಲ್ದಿ ಚಹಾ ಕುಡಿಯವ ತಣ್ಣಗಾಗ್ತೈತೆ ನೋಡಿ. ನನ್ನದಂತರೂ ಖಾಲಿ ಆಯ್ತು. ಇನ್ನೊಂದು ಚಕ್ಲಿ ಬೇಸನ್ ಲಾಡು ಚುರುಮುರಿ ಉಂಡೆ ಒಂದು ಸ್ವಲ್ಪ ಚೂಡ ಆಯ್ತು ಅಷ್ಟೇ. ಜಲ್ದಿ ಚಹಾ ಕುಡ್ದು ರಾಜುಗೆ ಫೋನ್ ಮಾಡಿ ಹೇಳ್ತೀವಿ ನೋಡಿ. ಮತ್ತು ಆಮೇಲೆ ಮರ್ತಾ ಬಿಡ್ತೀವಿ ಅದು ಇದು ಅಡಿಗೆ ಅಂದ್ಕೊಂಡು ಫೋನ್ ಮಾಡಿ ಹೇಳ. ಹ್ಞೂ ನೆನಪಾಯ್ತು ತಗೊಳ್ರಿ ಅತ್ತೆ ನನಗೆ. ಹ್ಞೂ ಆತವ ಚಹಾ ಕುಡಿ ಮೊದಲು ತಣ್ಣಗಾಗ್ತೈತೆ ನೋಡಿ.